ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಟಿ ಪಾಸ್ ಆದರೂ ಉದ್ಯೋಗವಿಲ್ಲ, 10 ವರ್ಷದಲ್ಲಿ ಅರ್ಹರಾಗಿದ್ದು 4.47 ಲಕ್ಷ, ನೇಮಕವಾಗಿದ್ದು 28,000 ಈ ಒಂದು ವಿಷಯದ ಬಗ್ಗೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು 4.47 ಲಕ್ಷ ಜನ ಟಿ ಪಾಸ್ ಆಗಿದ್ದಾರೆ ಅಂತ ಕೇಳಿದ ತಕ್ಷಣ PST ಮತ್ತು GPT ಓದುವಂಥವ್ರಿಗೆ ಸ್ವಲ್ಪ ಭಯ ಆಗಬಹುದೇನೋ, ಅಂದರೆ ನಿಮಗೆ ಭಯ ಆಗಿರ್ಬೋದೇನೋ, ಅದನ್ನು ಹೋಗ್ಲಾಡ್ಸೋಣ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸ್ನೇಹಿತರೆ, 4.47 ಲಕ್ಷ ಜನ ಟಿಯನ್ನು ಪಾಸ್ ಆಗಿದ್ದಾರೆ ಅಂದರೆ ಇದು 10 ವರ್ಷದ ಹಿಂದಿನ ಕತೆ. ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ರಾಜ್ಯದಲ್ಲಿ ಟಿಯನ್ನು ಪಾಸ್ ಆದಂಥವ್ರ ಸಂಖ್ಯೆ 4.47 ಲಕ್ಷ. ನೆನ್ಪಿಟ್ಕೊಳ್ಳಿ, ಒಂದು ಉದಾಹರಣೆಯಾಗಿ ನಿಮ್ಮದು 2020ರಲ್ಲಿ B.Ed ಅಥವಾ D.Ed ಮುಗಿದಿದೆ ಅಂತ ಭಾವಿಸಿ. ಈಗ 2025 ನೀವು ಎಷ್ಟು ಬಾರಿ ಟಿ ಎಕ್ಸಾಮನ್ನು ಬರೆಯೋದಕ್ಕೆ ಸಾಧ್ಯ? ಅಂದರೆ ಕನಿಷ್ಠ 4ರಿಂದ 5 ಬಾರಿ ನೀವು ಎಕ್ಸಾಮನ್ನು ಬರೆದಿದ್ದೀರಿ. ಈಗ ಅಂದರೆ ಗರಿಷ್ಠ 5 ಬಾರಿ ಅಥವಾ 3 ಬಾರಿನೂ ಬರೆದಿರ್ತೀರಿ. ಕೆಲವು ಬಾರಿ ಎಕ್ಸಾಮನ್ನು ಬಿಟ್ಟಿರ್ಬೋದು, ಹೋಗಲಿ. ಗರಿಷ್ಠ ನೀವು 4ರಿಂದ 5 ಬಾರಿ ಟಿ ಎಕ್ಸಾಮನ್ನು ಬರೆದಿದ್ದೀರಿ. ನೀವು 5 ಬಾರಿ ಟಿಯನ್ನು ಪಾಸ್ ಆಗಿದ್ದೀರಿ ಅಂತ ತಿಳ್ಕೊಳ್ಳಿ. ಅಂದರೆ 2020ರಲ್ಲಿ ಒಂದು 90, ಇನ್ನೊಂದು ವರ್ಷದಲ್ಲಿ ಅದೊಂದು 95, 100, 110. ಯಾಕೆ ಪುನಃ ನೀವು ಟಿಯನ್ನು ಬರೀತೀರಿ ಅಂದರೆ ಸಹಜವಾಗಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನಪ್ಪ ಅಂದರೆ ಸ್ಕೋರನ್ನು ಹೆಚ್ಚಿಗೆ ಮಾಡ್ಕೋಬೇಕಿದೆ. ಯಾಕಂದರೆ 20% ಕನ್ಸಿಡರ್ ಮಾಡ್ತಾರೆ. ಆ ಕಾರಣದಿಂದಾಗಿ ಟಿಯನ್ನು ನೀವು ಪುನಃ ಬರೀತೀರಿ. ಈಗ ನೋಡಿ, ನಾಳೆನೇ ಮತ್ತೆ ಟಿ ನೋಟಿಫಿಕೇಶನ್ ಆಯ್ತು ಅಂತಂದರೆ ನೀವು ನಾಳೆನೂ ಕೂಡ ಅಪ್ಲಿಕೇಶನ್ ಹಾಕ್ತೀರಿ. ಯಾಕಂದರೆ ಸ್ಕೋರ್ ಹೆಚ್ಚಿಗೆ ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ. ಸೊ ನೀವು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೋದು. ನಿಮ್ಮದು ಉದಾಹರಣೆಯಾಗಿ 2020ರಲ್ಲಿ B.Ed ಮುಗಿದಿದೆ ಅಂತಂದರೆ 2025 ಅನ್ನೋಷ್ಟೊತ್ತಿಗೆ ಗರಿಷ್ಠ 4ರಿಂದ 5 ಬಾರಿ ನೀವು ಟಿ ಎಕ್ಸಾಮನ್ನು ಬರೆದಿದ್ರಿ. ಒಂದು ವೇಳೆ ನೀವು 5 ಬಾರಿ ಪಾಸ್ ಆಗಿದ್ರಿ ಅಂತಂದರೆ ನೀವು ಒಬ್ಬ ವ್ಯಕ್ತಿನೇ ಇಲ್ಲಿ 5 ಬಾರಿ ಬಂದ ಅಂದ್ರೆ ಅದರ ಅರ್ಥ ಈ 47 ಲಕ್ಷದಲ್ಲಿ ನೀವು ಒಬ್ಬ ವ್ಯಕ್ತಿನೇ 5 ಬಾರಿ ಎಣಿಕೆಗೆ ಒಳಪಡ್ತಕ್ಕಂಥದ್ದು. ನಾನು ಹೇಳಿರ್ತಕ್ಕಂಥ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅಂದರೆ ರಾಜ್ಯಾದ್ಯಂತ 4.47 ಲಕ್ಷ ಜನ 10 ವರ್ಷದಲ್ಲಿ ಪಾಸ್ ಆಗಿದ್ದಾರೆ ಅಂದರೆ ಅಲ್ಲಿ ಡಬಲ್ ಆಗಿರ್ತಕ್ಕಂಥ ಸಂಖ್ಯೆನೇ ಜಾಸ್ತಿ ಇರೋದು. ಇಲ್ಲೇನಪ್ಪ ಅಂತಂದರೆ ಸರಿಸುಮಾರು 1ರಿಂದ 1.5 ಲಕ್ಷ ಜನನೂ ಕೂಡ ಟಿ ಪಾಸ್ ಆದಂಥವ್ರು ಉಳಿದಿರ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಅಷ್ಟಿಲ್ಲ. ಯಾಕಂದರೆ 2022ರಲ್ಲಿ GPT ನೋಟಿಫಿಕೇಷನ್ ಆದಾಗ ಇಷ್ಟೊಂದು ಅಂದರೆ ಲಕ್ಷಗಟ್ಟಲೆ ಎಲ್ಲಿ ಒಂದು ಅಪ್ಲಿಕೇಶನ್ಗಳು ಹೋಗಿರಲಿಲ್ಲ. ಅದು ನಿಮಗೆ ಸ್ಪಷ್ಟತೆ ಇರಲಿ. ಮತ್ತು ಏನಪ್ಪ ಅಂತಂದರೆ ನೀವು ಹಳೆ ಮಾಹಿತಿಯನ್ನು ಏನಾದರೂ ಹುಡುಕಿದ್ರಿ ಅಂತಂದರೆ ಅಲ್ಲಿ ಈ ಜಿಲ್ಲೆಗೆ ಇಷ್ಟು ಅಪ್ಲಿಕೇಶನ್ ಬಂದಿದ್ದು ಅಂತ ನಿಮಗೆ ಮಾಹಿತಿ ಸಿಗ್ಬೋದು. ಒಂದು ನೆನ್ಪಿಟ್ಕೊಳ್ಳಿ, ಅಪ್ಲಿಕೇಶನ್ಗಳನ್ನು ಅವಾಗ ಹೆಂಗೆ ಹಾಕೋಕ್ಕೆ ಅವಕಾಶ ಕೊಟ್ಟಿದ್ರು ಅಂದರೆ ನೀವು 8 ಡಿಸ್ಟಿಕ್ಕಿಗೆ ಅಪ್ಲಿಕೇಶನ್ ಹಾಕ್ರಿ, ಬಟ್ ಎಕ್ಸಾಮ್ ಬರೆಯುವಂಥದ್ದು ಒಂದೇ. ನೀವು ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಎಕ್ಸಾಮ್ ಬರೆದಿರ್ತೀರಿ. ಆದರೆ 7 ಬೇರೆ ಆದಂಥ ಒಂದು 8 ಕಡೆ ನೀವು ಅಪ್ಲಿಕೇಶನ್ ಹಾಕಿದ್ರಿ ಅಂದರೆ ಒಂದು ಕಡೆ ಬರೋದು 7 ಕಡೆ ಬಿಟ್ಟಿರ್ತೀರಿ. ಅಂದರೆ ಅಲ್ಲಿ ಅಪ್ಲಿಕೇಶನ್ ಕನ್ಸಿಡರ್ ಆಯಿತು, ಆದರೆ ಎಕ್ಸಾಮ್ ಬರೆದಿರೋದಿಲ್ಲ. ನಿಮ್ಗೇನು ಅನ್ಸ್ಬಿಡುತ್ತೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅಂತೇಳಿ. ಬಟ್ ನಾವು ವಿಷಯಾಂತರ ಬೇಡ ಅಲ್ಲಿಗೆಲ್ಲ ಹೋಗೋದು. ನೋಡಿ, ಇಲ್ಲಿ ಇರ್ತಕ್ಕಂಥ 4.47 ಲಕ್ಷ ಅಂತಂದರೆ ಬಹುತೇಕ ಇದು ರಿಪೀಟ್ ಆಗಿರತಕ್ಕಂಥದ್ದೇ ಸಂಖ್ಯೆ ಇರುತ್ತೆ. ಆ ಕಾರಣದಿಂದಾಗಿ ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬಹುತೇಕ 1.5 ಲಕ್ಷ ಜನ ನಮ್ಮ ರಾಜ್ಯದಲ್ಲಿ ಟಿ ಪಾಸ್ ಆದಂಥ ಸಂಖ್ಯೆ ಇದ್ರೂ ಕೂಡ ಅದರಲ್ಲಿ ಏನಾಗುತ್ತಪ್ಪ ಅಂತಂದರೆ ತಾವು ಇಲ್ಲಿ ಅದೇ ಈ ಒಂದು ಪೇಪರ್ ಕಟ್ಟಿಂಗನ್ನು ನೋಡ್ಬೋದು. ನೋಡಿ, ತಾವಿಲ್ಲಿ ನೋಡ್ಬೋದು. ಏನಪ್ಪ ಅಂದರೆ ಕಳೆದ 10 ವರ್ಷದಲ್ಲಿ ಶಿಕ್ಷಕರ ನೇಮಕಾತಿ ಏನೇನಾಗೈತೆ ಅಂತೇಳಿ ನೋಡಿ. ಪ್ರಾಥಮಿಕ ಶಾಲೆಯಲ್ಲಿ 2015ರೊಳಗೆ 1929 ಹುದ್ದೆಗಳಿಗೆ ನೇಮಕ ಮಾಡ್ಕೊಂಡಿದ್ರು. 2015ರಲ್ಲಿ 5,976, 2018ರಲ್ಲಿ 3,389, 2020ರಲ್ಲಿ 1,994, 2023ರಲ್ಲಿ 13,352 ಮತ್ತು 2015ರಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ 1,637. ಇಷ್ಟು ಜನ ಈ ಏನು ಟಿ ಪಾಸ್ ಆದಂಥವ್ರ ಸಂಖ್ಯೆ ಏನಿದೆಯಲ್ಲ, ಇದರಲ್ಲಿ ಆಲ್ರೆಡಿ ಇಷ್ಟು ಜನ ಈಗ ಜಾಬ್ ತೊಗೊಂಡು ಅವರು ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾದರೆ ಟಿ ಪಾಸ್ ಆದಂಥವ್ರು ಏನು ಶಿಕ್ಷಕರ ನೇಮಕಾತಿಗೋಸ್ಕರನೇ ಕಾಯ್ತಾರ ಅಂದ್ಕೊಳ್ತೀರಾ? ಇಲ್ವಲ್ಲ. 2015ರಲ್ಲಿ SDA ನೋಟಿಫಿಕೇಷನ್ ಆಗಿದೆ ಮತ್ತು FDA ಕೂಡ ಆಗಿರ್ತಕ್ಕಂಥದ್ದು. ನೋಡಿ, 2015ರಲ್ಲಿ SDA, 2017ರಲ್ಲಿ SDA, 2019ರಲ್ಲಿ SDA ಮತ್ತು 2020ರಲ್ಲಿ ಒಂದು KS ಆಗಿದೆ. ಮತ್ತು ಈಗ ಒಂದು KS ಪ್ರೊಸೆಸ್ ನಡೀತಾ ಇದೆ. ಜೊತೆಗೆ PDO 2016ರಲ್ಲಿ PDO ಆಗಿದೆ.
2024ರಲ್ಲೂ 23-24 ಸಾಲಿನಲ್ಲಿ ಕೂಡ PDO ನೋಟಿಫಿಕೇಶನ್ ಆಗಿದೆ. 2 ಬಾರಿ ಹಾಸ್ಟೆಲ್ ವಾರ್ಡನ್ ಆಗಿದೆ. ಅಂದರೆ ಇಷ್ಟು ಬಾರಿ ಮತ್ತು ಆಮೇಲೆ PC ಅಂತೂ ಲೆಕ್ಕವಿಲ್ಲದಷ್ಟು ಆಗಿಬಿಡುತ್ತೆ. 2016, 17, 18ನೇ ಸಾಲಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ PC ಹಾಗೂ PSI ನೋಟಿಫಿಕೇಶನ್ ಆಗಿಬಿಟ್ಟು, ಅಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ TET ಪಾಸ್ ಆದವರು ಕೂಡ PC, PSI, SDA, FDA ಹಾಸ್ಟೆಲ್ ವಾರ್ಡನ್ನು ಮತ್ತು ಈ ಎಲ್ಲ ಇಲ್ಲಿರ್ತಕ್ಕಂಥ ಶಿಕ್ಷಕರು ಅಂದರೆ ಪ್ರಾಥಮಿಕ, ಪ್ರೌಢ ಮತ್ತು 2016ರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರು, 2018ರಲ್ಲಿ PU ಲೆಕ್ಚರರು, 2021ರಲ್ಲಿ ಮತ್ತೆ ಪುನಃ ಅಸಿಸ್ಟೆಂಟ್ ಪ್ರೊಫೆಸರ್, ಹೀಗೆ ಬೇರೆ ಬೇರೆ ಹುದ್ದೆಗಳಿಗೆ ನಮ್ಮ TET ಪಾಸ್ ಆದಂಥ ಅಭ್ಯರ್ಥಿಗಳು ಜಾಬ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಕೆಲವ್ರದ್ದು ಏನಾಗಿದೆ ಅಂತಂತಂದರೆ ಬೇರೆ ಬೇರೆ ಅವರು ಓದೋಕ್ಕಾಗಲ್ಲ ಅಂತೇಳಿ ಬಿಟ್ಟು ಬಿಸ್ನೆಸ್ ಕೂಡ ಮಾಡ್ತಾ ಇರ್ಬೋದು. ಅಂಥವ್ರೆಲ್ಲ ಹೊರಗಡೆ ಉಳಿದ್ರೆ ಅಂತಂದರೆ ನಿಮ್ಗೆ ಇಲ್ಲಿ ಉಳಿತಕ್ಕಂಥದ್ದು 1 ಲಕ್ಷದವರೆಗಾದರೂ ಉಳಿತಾರ ಇಲ್ಲ ಡೌಟ್ ಇದೆ. ಅಂದರೆ ನಿಜವಾಗಿಯೂ ಇಲ್ಲಿ ಕಾಂಪಿಟೇಷನ್ ಕೊಡೋಂಥವ್ರು ಹೇಳಕತ್ತೀನಿ ನಾನು. ಅಂದರೆ TET ಪಾಸ್ ಆದವ್ರ ಸಂಖ್ಯೆ ಏನೇ ಆಗಲಿ ಇಲ್ಲಿ ಇಡೀ ರಾಜ್ಯಾದ್ಯಂತ 1 ಲಕ್ಷ ಜನ ಸಿಗ್ಬೇಕಾದ್ರೆ ಬಲಬಾಳ. ಅದರಲ್ಲಿ PST ಮತ್ತು GPT, HSTR ಏನಾದರೂ ಒಟ್ಟಿಗೆ ನೋಟಿಫಿಕೇಶನ್ ಆಯಿತು ಅಂತಂದರೆ ಜಿಲ್ಲಾವಾರು ಆಗುತ್ತೆ. ಅಲ್ಲಿ ಏನಾಗುತ್ತಪ್ಪ ಅಂತಂತಂದರೆ ಜಿಲ್ಲಾವಾರು ನೇಮಕಾತಿ ಆದಾಗ ಎಲ್ಲ ಅಭ್ಯರ್ಥಿಗಳು ಒಂದೇ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕೋದಿಲ್ಲ. ಅವರೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ವಿಭಾಗಗಳಿಗೆ ಹಾಕ್ತಾ ಹೋಗ್ತಾರೆ ನೋಡಿ. ಈ ಕಾರಣದಿಂದಾಗಿ ಏನಾಗುತ್ತಪ್ಪ ಅಂತಂದರೆ ಈಗ ಮುಂದೆ ಬರ್ತಕ್ಕಂಥ PST, GPT ಮತ್ತು HSTR ಅಷ್ಟೇನು ಒಂದು ಕಾಂಪಿಟೇಷನ್ ಆಗಲಿಕ್ಕಿಲ್ಲ. ಒಂದು ಲೆವೆಲಲ್ಲಿ ಇರುತ್ತೆ. ಏನು ಅಪ್ಲಿಕೇಶನ್ ಆಗಿದವ್ರು ಎಲ್ಲರೂ ನೌಕರಿ ಮಾಡ್ತಾರಂತ ನಾನು ಹೇಳಲ್ಲ. ಒಂದು ಹಂತಕ್ಕೆ ಕಾಂಪಿಟೇಷನ್ ಆಗುತ್ತೆ ಹೊರತು ವಿಪರೀತವಾದಂಥ ಕಾಂಪಿಟೇಷನ್ ಏನು ಆಗಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಸೊ ಆ ಕಾರಣದಿಂದಾಗಿ ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈಸಿ ಇದೆ. ಹೆಚ್ಚು ಕಡಿಮೆ 1 ಲಕ್ಷ ಜನ ಮಾತ್ರ ನಿಜವಾಗಿಯೂ ಇಲ್ಲಿ ಈ ಫೀಲ್ಡ್ ಒಳಗೆ ಇದ್ಕೊಂಡು ಓದುತ್ತಿರುವಂಥವ್ರ ಸಂಖ್ಯೆ ಇರ್ಬೋದು. ಹೆಚ್ಚು ಕಡಿಮೆ 1 ಲಕ್ಷ. ಅದರಲ್ಲಿ ಎಲ್ಲ ಜಿಲ್ಲೆಗಳಿಗೆ ಹೊಡೆದಾಕಿದ್ರೆ ಒಂದು 10,000 ಮತ್ತು ಅದರಲ್ಲಿ ಒಂದು 10,000, ಒಂದು 8,000 ಈ ರೀತಿ ಸಿಗ್ಬೋದು. ಆದರೆ ಎಲ್ಲ ಜಿಲ್ಲೆಗಳಿಗೆ 8,000 ಗಟ್ಟಲೆ ಏನು ಆಗಲಿಕ್ಕಿಲ್ಲ. ಯಾಕಂತಂದರೆ ಒಂದು ಸುಮ್ಮನೆ ಒಂದು ಎವರೇಜ್ ಒಂದು 5,000-6,000ದಲ್ಲೇ ಆಗುತ್ತೆ. ಮೊನ್ನೆ ಲಾಸ್ಟ್ ಟೈಮ್ ಏನು 2022ರಲ್ಲಿ ಏನು GPT ನೋಟಿಫಿಕೇಶನ್ ಆಯ್ತಲ್ಲ, ಆ ಒಂದು 2022ರ GPT ನೋಟಿಫಿಕೇಷನ್ನಲ್ಲಿ ಅಪ್ಲಿಕೇಶನ್ ಆಗಿದಂಥವ್ರ ಸಂಖ್ಯೆ ನೋಡಿದ್ರೆ ಎಲ್ಲಿ 10,000, ಯಾವ ಜಿಲ್ಲೆಗೂ 10,000 ಗಟ್ಟಲೆ ಅಪ್ಲಿಕೇಶನ್ಗಳು ಹೋಗಿರ್ಲಿಕ್ಕಿಲ್ಲ. ಅಲ್ಲಿ ಏನಾಯ್ತಪ್ಪ ಅಂತಂತಂದರೆ ಎಷ್ಟು ಹುದ್ದೆಗಳಿದ್ದು ಅಷ್ಟು ಹುದ್ದೆಗಳಿಗೆ ಅನುಗುಣವಾಗಿ 1:10, 1:15 ಏನು ಇದೇ ಲಾಸ್ಟ್. ಅದಕ್ಕಿಂತ ಹೆಚ್ಚಿನ ಅಪ್ಲಿಕೇಶನ್ಗಳು ಬಂದಿರಲಿಲ್ಲ. ಸೊ ಆ ಕಾರಣದಿಂದಾಗಿ ಮತ್ತೆ ಎಲ್ಲರೂ ಕೂಡ ಸೋಷಿಯಲ್ಲೇ ಇರೋಲ್ಲ, ಎಲ್ಲರೂ ಕೂಡ ಮ್ಯಾಥ್ಸ್, ಸೈನ್ಸೇ ಇರೋಲ್ಲ, ಇಂಗ್ಲೀಷು, ಕನ್ನಡ ಹೀಗೆ ಬೇರೆ ಬೇರೆ ಇರ್ತಾರೆ ವಿನ ಎಲ್ಲರೂ ಒಂದೇ ಸಬ್ಜೆಕ್ಟ್ನಲ್ಲೇ ಇರೋದಿಲ್ಲ. ಆ ಕಾರಣದಿಂದಾಗಿ 2026ರಲ್ಲಿ ನಡೀತಕ್ಕಂಥ ಈ ಒಂದು PST, GPT, HSTR ಯಾವುದೇ ನೋಟಿಫಿಕೇಷನ್ ಆಗಿರಲಿ ಅವುಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಏನು ಕಾಂಪಿಟೇಷನ್ ಆಗಲಿಕ್ಕಿಲ್ಲ. ಅಂದರೆ ಇಡೀ ಜಿಲ್ಲೆಯಾದ್ಯಂತ ಎಷ್ಟೇ ಹುದ್ದೆಗಳನ್ನು ಕರೀಲಿ, ಒಂದು ಜಿಲ್ಲೆಗೆ ಈಗ ಸುಮಾರು ಸೋಷಿಯಲ್ ಸೈನ್ಸು, ಇಂಗ್ಲೀಷು, ಮ್ಯಾಥ್ಸು ಮತ್ತು CBZ ಒಟ್ಟಾರೆಯಾಗಿ 4 ಹುದ್ದೆಗಳಿಗೆ ಏನಾದರೂ ಈ ಒಂದು 4 ಸಬ್ಜೆಕ್ಟ್ಗೆ ಬೇರೆ ಬೇರೆ ಸಂಖ್ಯೆಯಲ್ಲಿ ಹುದ್ದೆಗಳು ಇರ್ತಕ್ಕಂಥದ್ದು ಅವುಗಳನ್ನು ನೋಟಿಫಿಕೇಷನ್ ಮಾಡಿದ್ರೆ ಅಂತಂದರೆ ಈ 4 ಸಬ್ಜೆಕ್ಟ್ಗೆ ಅಪ್ಲಿಕೇಶನ್ಗಳು ಬಹುತೇಕ ಒಂದು ಪ್ರತಿ ಜಿಲ್ಲೆಗೆ ಒಂದು 5,000-6,000 ಇಷ್ಟರಲ್ಲೇ ಇರುತ್ತೆ. ಅಥವಾ ಹೆಚ್ಚಿನ ಪೋಸ್ಟ್ ಇದ್ದಂಥ ಜಿಲ್ಲೆಗಳಲ್ಲಿ ಬೇರೆ ಆಗುತ್ತೆ. ಈಗ ನೋಡಿ ಲಾಸ್ಟ್ ಟೈಮ್ ಏನಾಯ್ತು ಅಂದರೆ ರಾಯಚೂರು, ಬೆಳಗಾವಿ, ಚಿಕ್ಕೋಡಿ ಅಲ್ಲಿ ಸಂಖ್ಯೆ ಜಾಸ್ತಿ ಇತ್ತು. ಅಂದರೆ ಹುದ್ದೆಗಳ ಸಂಖ್ಯೆ ಜಾಸ್ತಿ ಇತ್ತು. ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲಿ ಅಪ್ಲಿಕೇಶನ್ ಹೋಗಿಲ್ಲ ಅಂತಲ್ಲ, ಅಲ್ಲೆಲ್ಲ 10, 12, 15 ಸಾವಿರದವರೆಗೂ ಅಪ್ಲಿಕೇಶನ್ಗಳು ಹೋಗಿದ್ವು. ಅದೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನಾಗಿತ್ತು ಅಂತಂದರೆ ಕೇವಲ 3,000, 2,000, 5,000ದವರೆಗೂ ಕೂಡ ಅಪ್ಲಿಕೇಶನ್ ಹೋಗಿರ್ತಕ್ಕಂಥದ್ದು. ಸೊ ಆಗ 2022ರಲ್ಲಿ ಅಷ್ಟಾಗಿತ್ತು. ಈಗ 23, 24, 25ರಲ್ಲಿ 3 ವರ್ಷದಲ್ಲಿ TET ಪಾಸ್ ಆದವ್ರ ಸಂಖ್ಯೆ ಹೆಚ್ಚಾಗುತ್ತಲ್ಲ ಅಂತ ನೀವು ಹೇಳ್ಬೋದು. ಬಟ್ ಹಳಬರು ಕೂಡ ಅಷ್ಟರಲ್ಲಿ ಮತ್ತೆ ಬೇರೆ ಬೇರೆ ಹುದ್ದೆಗಳು ಮತ್ತು ಬೇರೆ ಬೇರೆ ಕೆಲಸವನ್ನು ನಿಭಾಯಿಸ್ಕೊಂಡು ಅವರು ಹೋಗಿರ್ತಾರೆ. ಅಂದರೆ ಅಷ್ಟು ಪ್ರಮಾಣದಲ್ಲಿ ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ಗೆ ಅಭ್ಯರ್ಥಿಗಳು ಬಂದರೆ ಇನ್ನು ಅಷ್ಟೇ ಪ್ರಮಾಣದಲ್ಲಿ ಜಾಬ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮಾಡ್ಕೊಂಡು ಹೋಗ್ತಿರ್ತಾರೆ, ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಸಾಕಪ್ಪ ಕಾಂಪಿಟೇಟಿವ್ ಫೀಲ್ಡ್ ಅಂತ ಅಂದ್ಕೊಂಡು ಬಿಟ್ಟಂಥವ್ರ ಸಂಖ್ಯೆನೂ ಕೂಡ ಇರುತ್ತೆ. ಸೊ ಒಟ್ಟಾರೆಯಾಗಿ ಹೇಳ್ಬೇಕಂತಂದರೆ ವಿಪರೀತವಾದಂಥ ಕಾಂಪಿಟೇಷನ್ ಇದು ಆಗುತ್ತೆ ಅಂತ ನಾನು ಹೇಳಾರೆ. ಒಂದು ಎವರೇಜಲ್ಲಿ ಇರ್ಬೋದು. ಆ ಕಾರಣದಿಂದಾಗಿ ಸ್ವಲ್ಪ ಎಫರ್ಟ್ ಹಾಕಲೇಬೇಕು. ನೀವು ಒಂದು ಮಟ್ಟಿಗೆ ನೀವು ಡೈಲಿ ಒಂದು 7-8 ಅವರ್ ನೀವು ಓದಬೇಕು. ಸಿಲೆಬಸ್ ಪ್ರಕಾರ ಎಲ್ಲವನ್ನು ನೀವು ನಿಮ್ಮ ಏನು ಸಿಲೆಬಸ್ ಇದೆ ಅದೆಲ್ಲವನ್ನು ಕಂಪ್ಲೀಟ್ ಮಾಡ್ಕೊಂಡ್ರೆ ಅಂದರೆ ನೀವು ಸಿಲೆಬಸ್ ಪ್ರಕಾರ ಹೋದ್ರಿ ಅಂತಂದರೆ ಇದು ನಿಮಗೆ ಈ ಹುದ್ದೆಯನ್ನು ಪಡ್ಕೊಳ್ಳೋದು ಭಾಳ ಏನು ಕಷ್ಟ ಆಗಲಿಕ್ಕಿಲ್ಲ. ಹಾಗಾಗಿ ನೀವೆಲ್ಲರೂ ಓದ್ತೀರಿ ಅಂತಕ್ಕಂಥ ಒಂದು ಭರವಸೆಯೊಂದಿಗೆ ಈ ಒಂದು ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಆದಾಗ್ಯೂ ಕೂಡ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ.